ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ತುಂಬಾನೇ ರುಚಿಯಾಗಿ ಪಟಾಪಟ ಅಂತ ಬೇಗನೆ ಆಗುವಂತಹ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಮಟನ್ ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ತುಂಬಾನೇ ಫೇವ್ರೇಟ್ ಆಗಿರುವಂತಹ ಎಲ್ಲರ ಫೇವ್ರೇಟ್ ಆಗಿರುವಂತಹ ಮಟನ್ ಬಿರಿಯಾನಿ. ನಾನಿಲ್ಲಿ ಮಟನ್ ಚಾಪ್ಸ್ ಜೊತೆಗೆ ಮಟನ್ ಬಿರಿಯಾನಿ ಕೂಡ ಮಾಡಿದ್ದೆ, ತುಂಬಾನೇ ಟೇಸ್ಟಿ ಆಗಿತ್ತು. ನಾನಿಲ್ಲಿ ಒಂದು ಮುಕ್ಕಾಲು ಕೆಜಿ ಅಷ್ಟು ಮಟನ್ನ ತೊಗೊಂಡಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಅದನ್ನ ಸ್ವಲ್ಪ ಒಗ್ಗರಣೆ ಹಾಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ, ಒಂದು ಮುಕ್ಕಾಲು ಕೆಜಿ ಅಷ್ಟು ಮಟನ್ನ, ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಅಂದರೆ ಮಟನ್ನ ಸ್ವಲ್ಪ ಹುರ್ಕೋಬೇಕು. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ರುಬ್ಕೊಂಡು ಈ ಮಟನ್ ಏನು ಬೇಯಿಸಕ್ಕೆ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೋಬೇಕು. ಅದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರುವಂಥದ್ದನ್ನು ಹಾಕೊಂಡಿದ್ದೀನಿ. ಅಥವಾ ನೀವು ಇದು ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಏನು ರುಬ್ಕೊಂಡಿದ್ದೀರಾ ಅದಕ್ಕೆ ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಈ ಮಟನ್ನ ನಾನು ಏನು ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರು ಹಾಕಿ ಒಂದು 2ರಿಂದ 3 ವಿಸಿಲ್ ಬಿಡಬೇಕು. ಅಂದರೆ ನೀವು ಮಟನ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಬಲ್ತಿದ್ರೆ ಆ ವಿಸಿಲ್ ಕೂಡ ತುಂಬಾ ಜಾಸ್ತಿ ಬಿಡಬೇಕಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಆಗಿರುವಂಥ ಮಟನ್ನ ತೊಗೊಂಡಿದ್ದೀನಿ, ಹಾಗಾಗಿ ಒಂದು 2ರಿಂದ 3 ವಿಸಿಲ್ ಆದರೆ ಸಾಕು. ಅದಕ್ಕೆ ಮಸಾಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಮಸಾಲೆಗೆ. ಅದಕ್ಕೆ ಒಂದು 6ರಿಂದ 7 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಅಂದರೆ ಹುರ್ಕೊಳ್ಳೋಕ್ಕೆ. ಇದಕ್ಕೆ ಒಂದು 10ರಿಂದ ಒಂದು ಅರ್ಧ ಸ್ಪೂನಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು 2ರಿಂದ 3 ಇಂಚಷ್ಟು ಚಕ್ಕೆ, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಖಾರ ಇತ್ತು, ಹಾಗಾಗಿ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಇದಕ್ಕೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು 3 ಕೂಡ ಸಮ ಪ್ರಮಾಣದಲ್ಲಿ ತಗೋಬೇಕು. 3ನ್ನು ಒಂದೊಂದು ಕಟ್ಟು ತಗೊಂಡಿದ್ದೀನಿ. ಈಗ ಸೊಪ್ಪೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದನ್ನ ತಣ್ಣಗಾಗಿ ರುಬ್ಬಿಟ್ಕೊಳ್ಳೋಣ. ಈಗ ಬಿರಿಯಾನಿ ಮಾಡೋಕ್ಕೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 150 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಬಿರಿಯಾನಿಗೆ ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದೆರಡು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಚಕ್ಕೆ, ಏಲಕ್ಕಿ, ಲವಂಗ, ಅನಾಸು, ಮರಾಠಿ ಮೊಗ್ಗು, ಕಲ್ಲುವು, ಶಾಜೀರಾ ಇದನ್ನೆಲ್ಲ ಸ್ಪೈಸಿ ಐಟಮ್ನ ಎಣ್ಣೆ ಜೊತೆಗೆ ಹಾಕ್ಕೊಂಡು ಲೈಟಾಗಿ ಫ್ಲೇವರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸ್ಪೈಸಿ ಐಟಮ್ಗಳೆಲ್ಲ ಸ್ವಲ್ಪ ಲೈಟಾಗಿ ಫ್ಲೇವರ್ ಬರೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ 1-2 ಉಂಡೆಯಷ್ಟು ಅಥವಾ 1 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದು. ನೀವು ಎಷ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿಸ್ತೀರಾ, ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ತೀರಾ ಬಿರಿಯಾನಿ ಅಷ್ಟೇ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಮಾಡಿದ್ದು ನಾವು ರಾತ್ರಿ ತನಕನಾದರೂ ಇಟ್ಕೋಬೋದು, ಬೇಗ ಕೆಟ್ಟೋಗಲ್ಲ ಕೂಡ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಇದ್ದರೆ 75 ಗ್ರಾಮ್ ಅಷ್ಟು ಶುಂಠಿನ ಹಾಕೋಬೇಕಾಗುತ್ತೆ. ಆವಾಗಲೇ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಬಿರಿಯಾನಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು, ಶುಂಠಿ ಒಂದು 3/4 ಭಾಗದಷ್ಟು ಇರಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಇಲ್ಲಿ ಮಟನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೂ ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿ ಬೇಯಿಸಿಟ್ಕೊಂಡಿರ್ತೀವಿ, ಅದನ್ನು ನಾವು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅಷ್ಟೇ ಕೂಡ ಮಟನ್ ಬೇಕಾದರೆ ತೊಗೋಬೋದು. ನಾನಿಲ್ಲಿ 1/4 ಕೆಜಿಗೆ 3/4 ಕೆಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ. ಇವಾಗ ಅದು ಸ್ವಲ್ಪ ಕುದಿಬೇಕಾದ್ರೆ ನಾವೇನು ಮಸಾಲೆ ಎಲ್ಲ ಹುರ್ಕೊಂಡಿರ್ತೀವಲ್ಲ, ಸೊಪ್ಪು, ಈರುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಆ ಮಸಾಲೆನ ನುಣ್ಣಗಾಗೋವರೆಗೂ ರುಬ್ಕೊಂಡು ನಾವೇನು ಮಟನ್ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಆಮೇಲೆ ನಾವು ಮಸಾಲೆ ಎಲ್ಲ ರುಬ್ಬಿ ಸ್ವಲ್ಪ ಫ್ರೈ ಎಲ್ಲ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ರಿಂದ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇಲ್ಲಿ ಯಾವುದೇ ಕಲರ್ ಹಾಕೋ ಅವಶ್ಯಕತೆ ಇರಲ್ಲ, ಗ್ರೀನ್ ಕಲರ್ ಹಾಕೋ ಅವಶ್ಯಕತೆ ಕೂಡ ಇರಲ್ಲ. ಯಾಕಂದರೆ ನಮಗೆ ಯಾವುದೇ ಐಟಮ್ ಮಾಡಬೇಕು ಅಂದರೆ ಗ್ರೀನ್ ಕಲರ್ದು ನಾವೇನು ಸೊಪ್ಪು ಹಾಕಿರ್ತೀವಲ್ಲ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಕಲರ್ ತಾನಾಗೆ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ.
ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು. ಇದು ಸ್ವಲ್ಪ ಲೈಟಾಗಿ ಸ್ವಲ್ಪ ಕುದಿಸಿದ್ಮೇಲೆ ನೋಡಿ ಈ ಥರ ಎಣ್ಣೆ ಎಲ್ಲ ಬರೋವರೆಗೂ ಕುದಿಸ್ಕೋಬೇಕು. ಅಳತೆಗೆ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ. ಅಂದರೆ 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕೋಬೇಕು. ಇದಕ್ಕೆ 2 ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕೊಂಡಿದ್ದೀನಿ. ಆಮೇಲೆ ನಾವಿಲ್ಲಿ ಟೊಮೊಟೊ ಮತ್ತು ಮೊಸರು ಹಾಕ್ಕೊಂಡಿಲ್ಲ, ಹಾಗಾಗಿ 2 ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕೊಂಡಿದ್ದೀನಿ. ನೋಡಿ ಇವಾಗ ಇದನ್ನು ಮುಚ್ಚಿ 1-2 ನಿಮಿಷಕ್ಕೆ ಕುದೀತಾ ಇದೆ. ನಾವಿದಕ್ಕೆ ಅಕ್ಕಿನ ಹಾಕ್ಕೋತಾ ಇದ್ದೀನಿ ಇವಾಗ. ನಾನಿಲ್ಲಿ ಒಂದು ಅರ್ಧ ಗಂಟೆಯಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅಥವಾ ಹಾಗೆ ಬೇಕಾದರೆ ಮಾಡ್ಕೋಬೋದು. ಅಕ್ಕಿ ಬೇಗ ನೆನೆಸಿಟ್ರೆ ಸ್ವಲ್ಪ ಬೇಗ ಕೂಡ ಆಗುತ್ತೆ. ಆಮೇಲೆ ತುಂಬ ಹೊತ್ತು ಅಕ್ಕಿ ನೆನೆಸಿದ್ರೆ, ಈಗ 1 ಅವರ್ ಅಕ್ಕಿ ನೆನೆಸಿದ್ದೀರಾ ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಡಿ, 1 ಗ್ಲಾಸ್ ಅಷ್ಟು ನೀರು ಹಾಕಿ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ನಾನು ಯಾವಾಗಲೂ ಯಾವುದೇ ಬಿರಿಯಾನಿ ಮಾಡಿದ್ರು ಕೂಡ ಲಾಸ್ಟಲ್ಲಿ 1-2 ಹಸಿಮೆಣಸಿನ್ಕಾಯಿನ 1/2 ಭಾಗ ಮಾಡಿ ಕಟ್ ಮಾಡಿ ಇದಕ್ಕೆ ಹಾಕೋತೀನಿ. ಯಾಕಂದರೆ ಅದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನೋಡಿ ಕುದೀತಾ ಇದೆ, ಆಲ್ರೆಡಿ 3/4 ಭಾಗ ಆಗೋಗಿದೆ. ಪಾತ್ರೆ ಏನಾದರೂ ಕೆಳಗಡೆ ಸೀದೋಗ್ತಾ ಇದ್ರೆ ಅನ್ನ, ಅವಾಗವಾಗ ಮಧ್ಯದಲ್ಲಿ ಕೈ ಆಡ್ತಾ ಇರಿ, ಏನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಅನ್ನ ಕೂಡ ಸೀದೋಗಲ್ಲ. ಇದು ನೀಟಾಗಿ ಮಸಾಲೆ, ಅನ್ನ, ಅಕ್ಕಿ ಎಲ್ಲ ಒಂದು ಕಡೆ ಇರುತ್ತೆ, ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ. ಇದನ್ನ ಲಾಸ್ಟ್ ಈ ಥರ ಅನ್ನ ಪೊಂಗೋ ಟೈಮಲ್ಲಿ ತುಪ್ಪನ ಹಾಕೋಬೇಕು. ಅಥವಾ ಸ್ಟಾರ್ಟಿಂಗಲ್ಲೇ 1 ಕಪ್ ಬೇಕಾದರೆ ಹಾಕೋಬೋದು, ಬಟ್ ನಾನು ಯಾವಾಗಲೂ ಬಿರಿಯಾನಿಗೆ ಲಾಸ್ಟ್ ಟೈಮಲ್ಲೇ ತುಪ್ಪ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ಮೇಲೆ ಒಂದು ರೌಂಡ್ ಈ ಥರ ತಿರುಗಿಸಿದ್ರೆ ಸಾಕು. ಆ ಥರ ತಿರುಗಿಸಿ ಒಂದು 8-10 ನಿಮಿಷ ಹಾಗೆ ದಮ್ ಕಟ್ಬಿಡಿ. ಅಂದರೆ ಪಾತ್ರೆ ಮೇಲೆ ಯಾವುದಾದ್ರೂ ಇನ್ನೊಂದು ತೂಕದ ಪಾತ್ರೆ ಇಡಿ, ತುಂಬಾ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗೋಗುತ್ತೆ. 8-10 ನಿಮಿಷ ಮಾತ್ರ ಬಿಡಿ. ನೋಡಿ 1/4 ಕೆಜಿಯಷ್ಟು ಬಿರಿಯಾನಿ ಮಾಡಿದ್ದೀನಿ, ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪಟಾಪಟ್ ಅಂತ ಬೇಗ ಕೂಡ ಆಗೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.